ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೊಟ್ಯಾಟೊ ಚಿಪ್ಸ್ನ ನಾನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ನಾನು ಮಾಡಿದ್ದೀನಿ, ಕ್ರಿಸ್ಪಿಯಾಗಿದೆ, ಭಾಳನೇ ಟೇಸ್ಟಿಯಾಗಿದೆ. ಇದರಲ್ಲೂ ಎಲ್ಲರೂ ಏನು ಮಾಡ್ತಾರೆ ಅಂದರೆ ನಾರ್ಮಲ್ ಆಲೂಗಡ್ಡೆ ತೊಗೊಂಡು ಮಾಡ್ತಾರೆ, ಬಟ್ ಅದು ಅಲ್ಲ, ಅದು ಸರಿಯಾಗಿ ನಮಗೆ ಆಲೂಗಡ್ಡೆ ಚಿಪ್ಸ್ ಬರೋದಿಲ್ಲ. ಇದರಲ್ಲಿ ಕೂಡ ನೋಡ್ತಾ ಇರ್ಬೋದು, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಆಲೂಗಡ್ಡೆ ಫ್ರೆಶ್ ಆಗಿರಬೇಕು, ವೈಟ್ ಇರುತ್ತೆ, ಮೇಲೆಲ್ಲ ವೈಟ್ ಆಗಿರುತ್ತೆ. ಸೊ ಆಲೂಗಡ್ಡೆ ಆ ರೀತಿ ನಾವು ನೋಡಿಕೊಂಡು ತರಬೇಕು. ವೈಟ್ ಆಗಿರೋ ಆಲೂಗಡ್ಡೆನ ನಾವು ಆರಿಸ್ಕೊಂಡು, ಅದಕ್ಕಾಗಿಯೇ ಚಿಪ್ಸ್ ಮಾಡೋಕೆ ಅಂತಲೇ ಇರ್ತವೆ. ಇದು ಸಪ್ಪೆ ಇರುತ್ತೆ ಆಲೂಗಡ್ಡೆ. ಸೊ ನಾವು ಡೈಲಿ ಯೂಸ್ ಮಾಡೋದೆಲ್ಲ ಸ್ವಲ್ಪ ಸಿಹಿ ಬರುತ್ತೆ. ಈ ಚಿಪ್ಸ್ ಮಾಡೋದು ಸಪ್ಪೆ ಆಲೂಗಡ್ಡೆ ಆಗಿರುತ್ತೆ, ಮೇಲೆ ವೈಟ್ ಇರುತ್ತೆ, ಅಂಥದ್ದನ್ನು ನೀವು ಆರಿಸ್ಕೋಬೇಕು. ಇವಾಗ ನಾನು ಸ್ಟಾರ್ಟಿಂಗ್ ಇಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಸೊ ಇದು ಕಾಯೋದ್ರೊಳಗೆ ನಾನಿಲ್ಲಿ ಆಲೂಗಡ್ಡೆನ ತುರ್ಕೊತಾ ಇದ್ದೀನಿ. ಬಟ್ ಇದರಲ್ಲಿ ಏನು ಅಂದರೆ ಮೇನು ನೀವು ಎಲ್ಲ ತುರಿದು ಹಾಕಬಾರ್ದು. ಫಸ್ಟ್ ಎರಡೆರಡು ನಾವು ತುರಿದು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ಯಾಕಂದರೆ ಎಲ್ಲ ಒಟ್ಟಿಗೆ ತುರಿದಿಟ್ಕೊಂಡ್ರೆ ಆಲೂಗಡ್ಡೆ ಬಂದುಬಿಟ್ಟು ನಿಮಗೆ ಅದು ಬ್ಲ್ಯಾಕಿಶ್ ಆಗುತ್ತೆ. ಸೊ ಅದಕ್ಕೆ ಭಾಳ ಹೊತ್ತು ನಾವು ಬಿಡಬಾರ್ದು. ಅದಕ್ಕೆ ಎರಡೆರಡು ನಾನು ತುರಿದು ಎಣ್ಣೆಯಲ್ಲಿ ನಾನು ಕರ್ಕೊತೀನಿ. ನೋಡ್ತಾ ಇರ್ಬೋದು, ಈ ರೀತಿ ನೀವು ತುರಿದು ಇಟ್ಕೋಬೇಕು. ಎರಡೆರಡು ತುರಿದು ನೀವು ಹಾಕ್ಕೋಬೇಕು. ಸೊ ನೋಡಿ, ಇವಾಗ ಎಣ್ಣೆ ಕಾದಿದೆ. ನಾನು ಇವಾಗ ಅದನ್ನ ಫ್ರೈ ಮಾಡ್ಕೊತೀನಿ. ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ತುರಿದಿಟ್ಕೊಂಡಿರೋದು ಪೊಟ್ಯಾಟೋನ. ಸೊ ಫ್ರೆಶ್ ಆಗಿರೋದು, ವೈಟ್ ಆಗಿರೋದನ್ನ ನೀವು ತೊಗೊಂಡು ಮಾಡ್ಕೋಬೇಕು. ವೈಟ್ ಇರುತ್ತೆ ಆಲ್ರೆಡಿ. ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ನೋಡ್ತಾ ಇರ್ಬೋದು, ಫುಲ್ಲು ನೀವು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ. ಇವಾಗ ಇದೇ ರೀತಿ ನಾವು ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ಆಲ್ರೆಡಿ ಗೊತ್ತಾಗುತ್ತೆ, ಇದು ಪೊಟ್ಯಾಟೊ ಬಂದುಬಿಟ್ಟು ಫ್ರೆಶ್ ಆಗಿರುತ್ತೆ, ವೈಟ್ ಆಗಿರುತ್ತೆ, ಮೇಲೆ ವೈಟ್ ಇರುತ್ತೆ, ಬ್ಲ್ಯಾಕ್ ಇರಲ್ಲ, ಸ್ವಲ್ಪ ಡಲ್ನೆಸ್ ಇರಲ್ಲ ಆಲೂಗಡ್ಡೆ. ಅಂಥದ್ದನ್ನ ನೀವು ತೊಗೋಬೇಕು. ಆಲೂಗಡ್ಡೆ ಬಂದುಬಿಟ್ಟು ಸಪ್ಪೆ ಇರುತ್ತೆ ಇನ್ನೊಂದು. ಇವಾಗ ಈ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸಲ ನಾನು ತುರಿದಿಟ್ಕೊಂಡಿರೋದನ್ನ ನಾನು ಎಣ್ಣೆಯಲ್ಲಿ ಮತ್ತೆ ಫ್ರೈ ಮಾಡ್ಕೊತೀನಿ. ಇದನ್ನ ಸೈಡಿಗೆ ತೆಗ್ದಿದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ತುರಿದಿಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನೀವು ಬಿಟ್ಟು ತುರಿದು ಹಾಕಬೇಕು. ಎಲ್ಲ ಒಟ್ಟಿಗೆ ನೀವು ತುರಿದು ಹಾಕೋದ್ರಿಂದ ಅದು ತುರಿದಿಟ್ಕೊಂಡಿರೋ ಆಲೂಗಡ್ಡೆ ನೀವು ಭಾಳ ಹೊತ್ತು ಹೊರಗಡೆ ಇಟ್ಕೊಂಡ್ರೆ ಅದು ಬ್ಲ್ಯಾಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎರಡೆರಡು ನೀವು ತುರಿದು ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಕ್ರಿಸ್ಪಿಯಾಗಿ ಬರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕು. ಭಾಳ ನೀಟಾಗಿ ಬರುತ್ತೆ. ನಾರ್ಮಲ್ ಪೊಟ್ಯಾಟೋಯಿಂದ ನೀವು ಮಾಡಿದರೆ ಚಿಪ್ಸ್ ಬರಲ್ಲ ಸರಿಯಾಗಿ. ಸೊ ಇದಕ್ಕಾಗಿಯೇ ಅಂತಲೇ ಪೊಟ್ಯಾಟೊ ಇರುತ್ತೆ, ಅದನ್ನು ನೀವು ಮಾಡ್ಕೋಬೇಕು. ನೋಡಿದ್ರಲ್ವ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬಾಯಲ್ಲಿ ಕರಗುತ್ತೆ, ಅಷ್ಟು ನೀಟಾಗಿ ಚೆನ್ನಾಗಿ ಬಂದಿದ್ದಾವೆ ಪೊಟ್ಯಾಟೊ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಇದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ನಾನು ಒಂದು ಬೌಲಲ್ಲಿ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಪೊಟ್ಯಾಟೊದು ಕಲರ್ ಚೇಂಜ್ ಆಗೋರು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿಯೂ ಬಂದಿದೆ. ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಸಾಲ್ಟು. ಹಾಗೆ ನೆಕ್ಸ್ಟು ನಾನು ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ. ಕ್ರಿಸ್ಪಿ ಆಗುತ್ತೆ, ಬಾಯಲ್ಲಿ ತಿಂದರೆ ಕರಗೋ ಥರ ಇರುತ್ತೆ, ಅಷ್ಟು ನೀಟಾಗಿದೆ. ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನನಗೆ ಹೇಗೆ ಬಂದಂತ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ.